ಕಾಂಗ್ರೆಸ್ ನಿರ್ನಾಮ ಆಗೋವರೆಗೂ ಇರುತ್ತೆ ನಮ್ಮ ಪ್ರತಿಭಟನೆ. ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಜನರಿಗೆ ಮೋಸ ಮಾಡ್ತಕ್ಕಂಥ ಸರ್ಕಾರ, ಜನರಿಗೆ ನಂಬಿಸಿ ಏನಿವತ್ತು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಲೂಟಿ ಹೊಡ್ತಕ್ಕಂಥ ಸರ್ಕಾರ ಇವತ್ತು ಎಲ್ರಿಗೂ ಗೊತ್ತಾಗ್ತಾ ಇದೆ. ಇವತ್ತು ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ, ಅಪೆಕ್ಸ್ ಬ್ಯಾಂಕ್ ಹಗರಣ, ಅಲ್ಪಸಂಖ್ಯಾತರ ನಿಗಮದಿಂದ ಹಗರಣ, ಎಲ್ಲ ಇಲಾಖೆಗಳು ಕೂಡ ಇವತ್ತು ತಾಂಡವಾಡ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರ ಏನು ಪರಮ ಬಂಟರು ಶಿಷ್ಯರಿದ್ದಾರೆ, ಎಲ್ಲರೂ ಕೂಡ ಈ ಸರ್ಕಾರನ ದಿವಾಳಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ರಾಜ್ಯದ ಜನಕ್ಕೆ ಇವತ್ತೊಂದು ಗುಂಡಿ ಮುಚ್ಚ ಯೋಗ್ಯತೆ ಎಲ್ಲ ಅವ್ರಿಗೆ ಕೊಡುವಂಥ ಒಂದು ಭಾಗ್ಯ ಇವತ್ತು ಟೂ ವೀಲರ್ಗಳಲ್ಲಿ ಹೋದರೆ ಹಳ್ಳಿಗಳಲ್ಲಿ ಪಾಪ ರೋಡ್ಗಳಲ್ಲಿ ಹೋಗೋಕ್ಕಾಗಲ್ಲ, ಒಂದು ಗುಂಡಿ ಮುಚ್ತಾ ಇಲ್ಲ. ಅಂಥ ಸರ್ಕಾರ ಬೇಕನ್ನೋದನ್ನ ಇವತ್ತು ರಾಜ್ಯದ ಜನ ತಿರಸ್ಕರಿಸ್ತಾ ಇದ್ದಾರೆ. ಇವತ್ತು ವಿಜಯಣ್ಣವರ ನೇತೃತ್ವದಲ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮತ್ತು ಗೌರವಾನ್ವಿತ ರಾಜ್ಯಪಾಲರ ವಿರುದ್ಧ ಏನು ಏಕವಚನದಲ್ಲಿ ಮಾತಾಡಿದ್ದಾರೆ ಇವರೆಲ್ಲ ಭ್ರಷ್ಟ ಸಚಿವರುಗಳು ಮತ್ತು ಎಲ್ಲ ಸಂಸದರು ಇರ್ಬೋದು, ಅವರ ಎಲ್ಲ ವಿಧಾನ ಪರಿಷತ್ ಸದಸ್ಯರು ಇರ್ಬೋದು, ಏನು ಮಾತಾಡಿದರೆ ಸಚಿವರು ಇರ್ಬೋದು, ಅವ್ರಿಗೇನು ನಾಲಿಗೆಯಲ್ಲಿ ಎಲುಬಿಲ್ಲದೆ ನಾಲಿಗೆ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಒಬ್ಬ ಏನು ಕಾನೂನಿನಲ್ಲಿ ಸಂವಿಧಾನದಲ್ಲಿ ಗೌರವವನ್ನು ಕೊಡಬೇಕಾದಂಥ ಹುದ್ದೆ ಇರ್ತಕ್ಕಂಥ ಏನು ರಾಜ್ಯಪಾಲರಿಗೆ ಇವತ್ತು ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮತ್ತು ಈ ಸಿದ್ದರಾಮಯ್ಯನವರು ಈಗಾಗಲೇ ಏನು ನ್ಯಾಯಾಲಯದಲ್ಲಿ ಹೋಗಿದ್ದಾರೆ, ಇವರು ಮಾನ ಮರ್ಯಾದೆ ಇದ್ದರೆ ಇವ್ರು ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಎದುರಿಸಬೇಕು. ಇವರೇನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾವ್ರಲ್ಲ, ಇವ್ರು ಏನೋ ತಾಕತ್ತಿದ್ರೆ, ಇವ್ರಿಗೆ ದಮ್ಮೇನ ಹಿಂದುಳಿದ ವರ್ಗ ನಾಯಕ ನಾನು ಅಂತ ಹೇಳ್ತಾ ಇದ್ದರೆ ಕ್ಲೀನಾಗಿ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ಟು ಆಮೇಲೆ ಕ್ಲೀನ್ ಚೀಟ್ ಮಾಡ್ಕೊಂಬಂದು ಮುಖ್ಯಮಂತ್ರಿ ಆಗಲಿ. ಬೇಡ ಅಂದವ್ರು ಯಾರು? ಇವತ್ತು ಆಪಾದನೆ ಬಂದಿದೆ, ಕಣ್ಣು ಮುಂದೆ ಇದೆ. 14 ಸೈಟು ತಮ್ಮ ಪತ್ನಿಗೆ ಮಾಡ್ಕೊಂಡಿದ್ದೀರಾ, ಇನ್ನೆಲ್ಲೇನೇನು ಮಾಡಿದ್ದೀರೋ ಮೊಮ್ಮಕ್ಕಳಿಗೆ ಅವ್ರಿಗೆಲ್ಲ ಎಲ್ಲೆಲ್ಲೇನೇನು ಮಾಡ್ಕೊಂಡಿದ್ದೀರ ಎಲ್ಲ ಬಯಲಿಗೆ ಬರುತ್ತೆ ಅವೆಲ್ಲನೂ. ಇದೆಲ್ಲ ಇವತ್ತು ಕ್ಲೀನ್ ಚೀಟ್ ಮಾಡ್ಕೊಳ್ಬೇಕಾದ್ರೆ ನೀವು ರಾಜೀನಾಮೆಯನ್ನು ಕೊಟ್ಟು ಇವತ್ತು ನೀವು ತೊಲಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ರಾಮಲಿಂಗಪ್ಪ ಅವರು ಇರ್ಬೋದು, JDS ಅಧ್ಯಕ್ಷರು ಇರ್ಬೋದು, ಎಲ್ಲರೂ ನಮ್ಮ ಕಾರ್ಯಕರ್ತರುಗಳ ಸಮ್ಮುಖದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನಾನು ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಬಿಟ್ಟು ನಾನೆಲ್ಲ ಒಳ್ಳೆಯ ಒಂದು ಸರ್ಕಾರ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಬಿಂಬಿಸ್ಕೊಂಡು ಬಂದಿರತಕ್ಕಂಥ ನಾಯಕ ನೀವು ಇವತ್ತು ನಿಮ್ಮ ಮೇಲೆ ಬಂದಿರತಕ್ಕಂಥ ಫಸ್ಟ್ ಆಪಾದನೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ನಿಮಗೆ. BJP ಅವ್ರದ್ದಿದ್ದರೆ ನೀವು ತನಿಖೆ ಮಾಡಿ, BJP ಅವ್ರದ್ದಿದ್ದರೆ ನೀವೆಲ್ಲ ಜೈಲಿಗೆ ಕಳಿಸಿ ನೋಡೋಣ. ಅವತ್ತು ಹೋಗ್ತಾರೆ, ಎಲ್ಲೂ ಹೋಗಲ್ಲ. ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ತಾರೆ. ನಾವು ರೆಡಿ ಇದ್ದೀವಿ. BJP ಅವ್ರದ್ದು ಏನಾರ ಇದ್ದರೆ ನೀವು ಮಾಡಿ, ನೀವು ಮಾಡಿದ್ದೀರಲ್ಲ ತಪ್ಪು, ಇವಾಗ ಪ್ರೂವ್ ಆಗಿದೆಯಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರಲ್ವ. ಮೊದಲು ನಿಮ್ಮ ಹೆಸರಲ್ಲಿ ಕೊಟ್ಟಿರೋದು, ನಿಮಗೆ ಕೊಟ್ಟಿರೋದು. ನೀವು ಫಸ್ಟ್ ರಾಜೀನಾಮೆ ಕೊಡಿ, ಆಮೇಲೆ BJP ಅವ್ರ ಬಗ್ಗೆ ಮಾತಾಡಿ. ನಿಮ್ಮ ಹೆಸರಲ್ಲಿ ನಿಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ, ಅದನ್ನು ಎತ್ತಾಕಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಇನ್ನೊಬ್ಬರ ತಟ್ಟೆಯಲ್ಲಿ ಇಲಿ ಬಿದ್ದಿದೆ, ಇನ್ನೊಂದು ಬಿದ್ದಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಹೆಂಗೆ ಇದು ಅಲ್ವಾ? ನೀವು ಮೊದಲು BJP ಅವ್ರ ಬಗ್ಗೆ ಇರ್ಬೋದು, JDS ಅವ್ರ ಬಗ್ಗೆ ಇರ್ಬೋದು ಮಾತಾಡೋದನ್ನು ಬಿಟ್ಬಿಟ್ಟು ನಿಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆ ಇವತ್ತು ಜಾಹೀರಾಗಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ಫಸ್ಟು ನೀವು ರೈಟಿಂಗಲ್ಲೇ ಇದೆ. ನಿಮ್ಮ ಹೆಂಡತಿಯವ್ರಿಗೆ 14 ಸೈಟ್ ಮಾಡಿರ್ತಕ್ಕಂಥದ್ದು, ನೀವೆಲ್ಲ ವಾಲ್ಮೀಕಿ ನಿಗಮದಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ನೀವೇ ಸೆಷನ್ನಲ್ಲಿ ಒಪ್ಕೊಂಡಿದ್ದೀರಾ. 197 ಕೋಟಿ ಅಲ್ಲ 89 ಕೋಟಿ ಅಂತ. ಒಬ್ಬ ಮುಖ್ಯಮಂತ್ರಿಯಾಗಿ ನೀವೇ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸಚಿವರನ್ನ ನೀವು ಮಾಡಿರ್ತಕ್ಕಂಥ ತಪ್ಪು ನೀವು ಹೇಳ್ತಾ ಇದ್ದಾರೆ. ನಿಮ್ಮ ಆದೇಶ ಇಲ್ಲದೆ ಮಾಡ್ತಾರೆ ಅವರು. ಇವೆಲ್ಲ ಅರ್ಥ ಮಾಡಿಕೊಂಡು ನೀವು ರಾಜೀನಾಮೆ ಕೊಟ್ಟು ಮೊದಲು ತೊಲಗಬೇಕು ಅಂತ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ